ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಭಾರ್ಗವಿ LLB ಈ ಸೀರಿಯಲ್ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭಾರ್ಗವಿ ಮನೆಗೆ ಸತ್ಯನ ತಂಗಿ ಇಬ್ಬರೂ ಬಂದುಬಿಟ್ಟಿದ್ದಾರೆ ರೌಡಿಸಮ್ ಮಾಡಿಕೊಂಡು. ಇವರೇ ಕುತಂತ್ರಿಗಳು, ಇವರಿಂದನೇ ಪಾಪ ಅವ್ರ ಫ್ಯಾಮಿಲಿ ಎಲ್ಲ ಬೀದಿಗೆ ಬಂದಿದೆ. ಆದರೂ ಅವರಿಗೆ ಸಂತೋಷ ಅನ್ನೋದು ಒಂದು ಸ್ವಲ್ಪನೂ ಸಿಕ್ಕಿಲ್ಲ. ಇನ್ನೂ ಅವರನ್ನು ಕೆಳಗಡೆ ತುಳಿಬೇಕು ಅನ್ನೋದೇ ಆಸೆ ಆಗ್ಬಿಟ್ಟಿದೆ. ಪಾಪ JP ಆ ಲೆವೆಲಲ್ಲಿದ್ದವನು ಇವತ್ತು ಈ ಲೆವೆಲಿಗೆ ಬಂದಿಯಾನೆ. ಚಿಕ್ಕ ಸೊಸೆ ಕಂಡ್ರೆ ಆಗ್ತಿರ್ಲಿಲ್ಲ JPಗೆ, ಅದರಲ್ಲೂ ಚಿಕ್ಕ ಸೊಸೆನ ಮಗಳೇ ಮಗಳೇ ಅಂದ್ಕೊಂಡು ಪ್ರೀತಿ ಮಾಡ್ತಿದ್ದಾನೆ. ಇಲ್ಲಿ ಚಿಕ್ಕ ಮಗನ್ನೇ ಕಿಡ್ನಾಪ್ ಮಾಡಿಬಿಟ್ಟು ಎತ್ತಾಕೋ ಹೋಗ್ಬಿಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಆ ಮಗನಿಗೋಸ್ಕರವಾಗಿ ಪಾಪ JP ತುಂಬಾ ಕಾಡಿಬೇಡಿ ಮಾಡ್ತಿದ್ದಾನೆ. ಆದರೂ ಕೂಡ ಅವರು ಒಂಚೂರು ಮನಸ್ಸು ಕರಗ್ತಿಲ್ಲ. ಅವಳು ನಾನೇ ಗಂಗಾ ಅಂತ ಒಪ್ಕ ಅಂತ ಹೇಳ್ಬಿಟ್ಟು ಭಾಳ ಹಿಂಸೆ ಕೊಡ್ತಾರೆ ಜೈಲಲ್ಲಿ. ಮತ್ತೆ ಜೈಲಿಗೆ ಕಳಿಸೋದಕ್ಕೋಸ್ಕರ ಈ ಭಾರ್ಗವಿ ವಾದ ಮಾಡಬಾರ್ದು, ಅವಳು ಕೋರ್ಟಿಗೆ ಬರಬಾರ್ದು, ಹಾಗೆಲ್ಲ ಹೇಳಿಕೊಂಡು ಪಾಪ ಹಿಂಸೆ ಕೊಡ್ತಾಯಿದ್ದಾರೆ. ಅದಕ್ಕೆ ಇವಳು ಭಾರ್ಗವಿ ಒಪ್ಕೊಳ್ಳಿಲ್ಲ, ಕೋರ್ಟಿಗೆ ಬರಲ್ಲ ಅಂತ ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಮಗನಲ್ಲಿ ಸಾಯಿಸಾಕ್ತೀವಿ ಅಂತ ಎದುರಿಸ್ತಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಪ JP ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ದೊಡ್ಡ ಲಾಯರು, ಅವನು ಸತ್ಯನ ಕಾಲು ಹಿಡಿತಾ ಇದ್ದಾನೆ. ಸತ್ಯ ರೌಡಿ, ಆ ಕಾಲದಿಂದನೂ ರೌಡಿನೇ ಆಗಿರ್ತಾನೆ. ಇನ್ನು ಅವನ ತಂಗಿ ಕೇಳಬೇಕಾ, ಅವಳು ಅದಕ್ಕಿಂತ ರೌಡಿ. ಇವ್ರುಗಳ ಅವಳು ಕಾಲು ಹಿಡ್ಕೊಂಡು ನನ್ನ ಮಗನ ಬಿಟ್ಬಿಡಿ, ನನ್ನ ಮಗನೇನು ಮಾಡಬೇಡ ಬಿಟ್ಬಿಡು ಅಂತ ಕೇಳ್ಕೊತಾನೆ. ಆದರೆ ಜಾಡ್ಸ್ ಒದ್ದು ಬಿಡ್ತಾನೆ. ಒದ್ದ ತಕ್ಷಣ ಆ ಕಡೆಗೆ ಹೋಗಿ ಬಿದ್ದುಬಿಡ್ತಾನೆ JP. ಅವಾಗ ಅಂತೂ ತುಂಬಾ ಬೇಜಾರಾಗುತ್ತೆ. ಏಕೆಂದರೆ ಫ್ರೆಂಡ್ಲಿ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ನಂಬಕ್ಕೆ ಆಗಲ್ಲ. ಎಷ್ಟೋ ಜೀವ ಕೊಡೋ ಅಂಥ ಗೆಳೆಯರಿರ್ತಾರೆ. ಆದರೆ ಇಲ್ಲಿ ಹೆಂಗಾಗಿದೆ ನೋಡಿ, ಫ್ರೆಂಡಿಗೆಲ್ಲ ಹೆಲ್ಪ್ ಮಾಡಿ ಆ ಕಾಲದಲ್ಲೆಲ್ಲ ಮಾಡಿದ್ರೂ ಅವನೇ ಜಾಡ್ಸ್ ಒದಿತಿದ್ದಾನೆ JPನ. ಪಾಪ ಭಾರ್ಗವಿ ಅದನ್ನು ನೋಡ್ಬಿಟ್ಟು ಬಾಯಿ ಮೇಲೆ ಕೈ ಇಟ್ಕೊಂಡು ಅಳ್ತಾ ಇದ್ದಾಳೆ. ಈ ಥರ ಜನನೂ ಇರ್ತಾರ ಇವರು ಅಂತೇಳ್ಬಿಟ್ಟು. ಅಷ್ಟು ದುರಹಂಕಾರ. ಆ ದೇವರು ಯಾಕೆ ಅವ್ರಿಗೆ ಶಿಕ್ಷೆ ಕೊಡ್ತಿಲ್ವೋ ಗೊತ್ತಿಲ್ಲ, ಆದರೆ ಈ ಥರ ದುರಹಂಕಾರ ತೋರಿಸ್ತಾ ಇದ್ದಾನೆ. ಪಾಪ ಅವನು ಕಾಡು ಬೇಡ್ತಾವನು ನೋಡಿ, ಬಿಟ್ಬಿಡು ನನ್ನ ಮಗನ ಬಿಟ್ಬಿಡು, ನಿನ್ನ ಕಾಲು ಹಿಡ್ಕೊತೀನಿ ನನ್ನ ಮಗನ ಬಿಟ್ಬಿಡು ಅಂತ. ಆದರೂ ಕೂಡ ಒಂದು ಚಿಕ್ಕ ಮನೆಗೆ ಬಂದು ಸೇರಿಕೊಂಡಿದ್ದಾರೆ ಅಂಥ ಅರಮನೆಯಲ್ಲಿದ್ದವರು. ಆದರೂ ಕೂಡ ತೃಪ್ತಿ ಅನ್ನೋದೇ ಇಲ್ಲ. ಇಲ್ಲಿಂದನೂ ಅತ್ಲಾಗ ಅವ್ರನ್ನ ಕಳಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಅಷ್ಟು ರೌಡಿಸಮ್ ತೋರಿಸ್ಕೊಂಡು ಅವ್ರ ಮನೆಗೆ ಬಂದು ಸೇರ್ಕೊಳ್ಳೋದು, ಅವ್ರಿಗೆ ದ್ರೋಹ ಬಗೆಯೋದು, ಇದೇ ರೀತಿ ಮಾಡ್ಕೊಂಡು ಹೋಗೋದು ಯಾವಾಗಲೂ ಹಾಗೇ. ಅಲ್ಲಿ ದೊಡ್ಡ ಮನೇಲಿದ್ದಾಗಲೂ ಕೂಡ ಈ ಸತ್ಯಂದು ಇದೇ ಗೋಳು. ಅಲ್ಲೂ ಕೂಡ ಇವನಿಗೆ ಟಾರ್ಚರ್ ಕೊಡೋದು, ಆ ಥರ ಎಲ್ಲ ಮಾಡಿ ಕೊನೆಗೆ ಏನೇನೋ ಕೇಸ್ ಹಾಕಿ ಅತ್ಲಾಗ ಇವನು ಒಳಗಾಕಿ ಇವ್ನು ಜೈಲಲ್ಲೇ ಇರೋಂಗೆ ಮಾಡಿ ಎಲ್ಲ ಮಾಡಿದ್ದ. ಆದರೆ ಭಾರ್ಗವಿ ಅದೆಲ್ಲ ಇದು ಮಾಡಿಬಿಟ್ಟು ಬಿಡಿಸಿದ್ಲು. ಕಷ್ಟಪಟ್ಟು ಅವಳು ಬಿಡಿಸಿ ಮಾವನ ಕರ್ಕೊಂಡು, ಗಂಡನ ಕರ್ಕೊಂಡು, ಅಕ್ಕ ಬಾವನ ಕರ್ಕೊಂಡು, ಮತ್ತು ಚಿಕ್ಕ ಮಾವನ್ನೆಲ್ಲ ಕರ್ಕೊಂಡು ಅವಳು ಆಚೆ ಬಂದಳು. ಆಚೆ ಬಂದ್ರೂ ಅವ್ರಿಗೆ ನೆಮ್ಮದಿ ಕೊಡ್ತಾ ಇಲ್ಲ ನೋಡಿ. ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂದರೆ ಜೀವನನೇ ಬೇಜಾರಾಗ್ಬಿಡ್ಬೇಕು, ಆ ಥರ ಹಿಂಸೆ ಕೊಡ್ತಿದ್ದಾರೆ. ಪಾಪ ಅವನು ಎಷ್ಟು ನೊಂದ್ಕೋತಾನೆ ಅಂದರೆ JP ಅವನ ಲೆವೆಲ್ಲೋ ಎಲ್ಲೆಲ್ಲೋ ಇತ್ತು, ಎಷ್ಟು ಶ್ರೀಮಂತ ಇದ್ದ. ಅವನು ಹೇಳಿದ್ದಕ್ಕೆ ಎಲ್ಲ ಅವನು ಬಂತು ಅಂದರೆ ಎಲ್ಲರೂ ಎದ್ದು ನಿಂತ್ಕೊಳ್ಳೋರು. ಆ ರೀತಿ ಇದ್ದ ವ್ಯಕ್ತಿ ಇವತ್ತು ಇನ್ನೊಬ್ಬನ ಕಾಲು ಹಿಡಿತಿದ್ದಾನೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಇಳಿದೋಗಿದ್ದಾನೆ ಅಂತೇಳ್ಬಿಟ್ಟು. ಆ ಜಾಡ್ಸ್ ಒದ್ದಿದ್ದಕ್ಕೆ ಪಾಪ ಆ ಕಡೆ ಸೊಸೆ ಹಿಡ್ಕೊಂಡಿದ್ದಾಳೆ. ಅವನು ಪಾಪ ಏನು ಕೈಯಲ್ಲಿ ಆಗಲ್ಲ ಅನ್ನೋ ಮಟ್ಟಕ್ಕೆ ಕೂತ್ಬಿಟ್ಟಿದ್ದಾನೆ. ಅಷ್ಟು ಬೇಜಾರಾಗೋಗಿದೆ. ಈ ಸಿಚುವೇಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಭಾರ್ಗವಿನೂ ಪಾಪ ಅವಳು ತುಂಬಾ ನೊಂದ್ಕೊಬಿಟ್ಟಿದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ದಲೆ ಪಾಪ ಮಾವಂಗೆ ಹೇಳೋಕ್ಕೂ ಆಗಲ್ಲ. ಏನು ಆಗಲ್ಲ ಬಿಡಿ ಮಾವ ಅಂತಂದರೆ ಮಗ ಸೆಂಟಿಮೆಂಟು, ಮಗ ಏನು ಮಾಡಿಬಿಡ್ತಾರೋ ಅಂತ ಭಯ ಬೇರೆ. ಈಗಾಗ್ಬಿಟ್ಟು ಪಾಪ ಅವಳು ತುಂಬಾ ಯೋಚನೆ ಮಾಡೋ ಪರಿಸ್ಥಿತಿ ತಂದುಬಿಟ್ಟಿದ್ದಾರೆ. ನಾಳೆ ಅವಳು ಕೋರ್ಟಿಗೆ ಹೋಗ್ತಾಳೆ. ಅವಳು ಯಾವ ಕಾರಣಕ್ಕೂ ಉಳಿಯಲ್ಲ. ಅವನ್ನು ಬಿಡಿಸ್ಕೋತಾಳೆ. ಗಂಡನ್ನು ಬಿಡಿಸ್ಕೊಂಡು ಅವಳು ಇದು ಕೋರ್ಟಿಗೆ ಹೋಗಿ ವಾದ ಮಾಡಿ ಬಿಡಿಸ್ಕೊತಾಳೆ. ಈ ಕಡೆ ಬಂದು ಬಿಡಿಸಿದ ಮೇಲೆ ಅಪ್ಪ ಮಗ ಇಬ್ಬರು ತಪ್ಪಿಕೊಂಡು ಎಷ್ಟು ಖುಷಿ ಪಡ್ತಾರೆ ಅಂದರೆ ತುಂಬ ಖುಷಿ ಪಡ್ತಾರೆ. ನೋಡೋಕ್ಕೆ ಕಣ್ಣೆರಡು ಸಾಲಲ್ಲ, ಅಷ್ಟು ಚೆಂದ ಖುಷಿ ಪಟ್ಕೊಂಡು ತುಂಬಾ ಇದು ಮಾಡ್ತಾರೆ. ಇದನ್ನು ನೋಡ್ತಾ ಇದ್ದರೆ ಎಷ್ಟು ಕನಿಕರ ಬರುತ್ತೆ. ಮಗನಿಗೋಸ್ಕರ ಅಪ್ಪನೇ ಸಫರ್ ಪಡ್ತಾರೆ ಅಂದರೆ ಎಷ್ಟು ಕನಿಕರ ಬರುತ್ತಲ್ವ. ಆ ಥರ
ಆಮೇಲೆ ಬರಬಾರ್ದು ಕೋರ್ಟಿಗೆ. ಆಮೇಲೆ ಸತ್ತಿನ ತಂಗಿ ಹೇಳ್ತಾಳೆ, ಇಲ್ಲ ಅವಳು ಕೋರ್ಟಿಗೆ ಬರಬೇಕು, ಕೋರ್ಟಿಗೆ ಬಂದು ವಾದ ಮಾಡೋಕ್ಕಾಗದೆ ಸೋತು ವಾಪಸ್ ಬರಬೇಕು ಅಂತ ಅವಳ ರೂಲ್ಸ್ ಆಗಿರುತ್ತೆ. ಸತ್ಯ ಅವಳು ಕೋರ್ಟಿಗೆ ಬರೋದು ಬೇಡ ಅಂತಾನೆ, ಏಕೆಂದರೆ ಇವಳು ಪ್ರತಿಯೊಂದು ಕೇಸನ್ನು ಗೆಲ್ತಾಳೆ, ಇವಳು ಬರೋದು ಬೇಡ ಅಂತ ಅವನ ಭಾವನೆ ಆಗಿರುತ್ತೆ. ಹೀಗಾಗಿ ಮಾವ ಅಲ್ಲಿ ಹೇಳ್ತಾನೆ, ಬೇಡ ಹೋಗಬೇಡ, ಬಿಟ್ಬಿಡಮ್ಮ, ನಮ್ಮ ಜೀವಕ್ಕಿಂತ ಕೆಲಸ ದೊಡ್ಡದಲ್ಲ, ಬಿಟ್ಬಿಡಮ್ಮ ಅಂತ. ಹೆಂಗೆ ಮಾವ ಬಿಡೋಕ್ಕಾಗುತ್ತೆ? ಅವ್ರು ಇಷ್ಟೊಂದು ದ್ರೋಹ ಮಾಡ್ತಿದ್ದಾರೆ, ಇಷ್ಟೊಂದು ನಮಗೆ ಕಷ್ಟ ಕೊಡ್ತಿದ್ದಾರೆ, ಅವ್ರನ್ನ ಹೆಂಗೆ ಬಿಡೋಕ್ಕಾಗುತ್ತೆ ಮಾವ? ಸಾಧ್ಯನೇ ಇಲ್ಲ, ಬಿಡಬಾರ್ದು ಮಾವ, ಎಷ್ಟಾದರೂ ಕಷ್ಟ ಆಗಲಿ, ನಾವು ಕೋರ್ಟಿಗೆ ಹೋಗೋಣ, ಕೋರ್ಟಲ್ಲೇ ವಾದ ಮಾಡೋಣ ಅಂತೇಳಿ ಅವಳೂ ಕೂಡ ಕೋರ್ಟಿಗೆ ಹೋಗಿ ವಾದ ಮಾಡೋಕ್ಕೆ ರೆಡಿಯಾಗಿದ್ದಾಳೆ. ಆದರೆ ಆಮೇಲೆ ಇವನ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಕಿಡ್ನಾಪ್ ಮಾಡಿದಾರೋ ಬಚ್ಚಿಟ್ಟಿದ್ದಾರೋ ಎಲ್ಲಿ ಹೆಂಗೆ ಅಂತ ಒಂದು ಗೊತ್ತಾಗ್ತಿಲ್ಲ. ಪಾಪ ಯೋಚನೆ ಮಾಡ್ತಿದ್ದಾರೆ. ಕೊನೆಗೂ ಕೋರ್ಟಲ್ಲಿ ಗೆಲ್ತಾಳೆ ಇವಳೇನೆ, ಅದೇ ಖುಷಿ ಆಗುತ್ತೆ. ಯಾವತ್ತೂ ಪಾಪಿಗಳಿಗೆ ಚಿರಾಯು ಅನ್ನೋದು ಇವಾಗ ಸುಳ್ಳು, ಆ ಕಾಲದಲ್ಲಿ ಅದಿತ್ತು, ಈ ಕಾಲದಲ್ಲಿ ಸುಳ್ಳು. ಮಾಡಿದುಣ್ಣೋ ಮಾರಾಯ. ಈಗ ನಾವು ಏನು ಕರ್ಮ ಮಾಡಿರ್ತೀವೋ ಅದನ್ನು ನಾವೇ ತೀರಿಸ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.